ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಉಪಯೋಗಿಸಿ 15ರಿಂದ 20 ನಿಮಿಷದೊಳಗೆ ಹೇಗೆ ಒಂದು ಪೂರಿ ಬಾಜಿಯನ್ನು ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದಕ್ಕೆ ನೋಡಿ, ನಾನಿಲ್ಲಿ ಫ್ರೆಶ್ ಬಟಾಣಿ ತಗೊಂಡಿದ್ದೇನೆ 1 ಕಪ್ಪಷ್ಟು. ಹಾಗೆಯೇ 1 ಇಂಚಷ್ಟು ಶುಂಠಿ, ಒಂದು 10 ಎಸಳು ಬೆಳ್ಳುಳ್ಳಿ, ಖಾರಕ್ಕೆ 2 ಹಸಿಮೆಣಸು, 2 ದೊಡ್ಡ ದೊಡ್ಡ ಈರುಳ್ಳಿ, ಹಾಗೆಯೇ 4ರಿಂದ 5 ಆಲೂಗಡ್ಡೆ. ಇದಕ್ಕೆ 1 ಟೊಮೆಟೊವನ್ನು ಹಾಕಿಕೊಳ್ತೇನೆ ಹುಳಿಗೋಸ್ಕರ. ಇವಿಷ್ಟನ್ನು ಈಗ ಸಣ್ಣದಾಗಿ ಹೆಚ್ಚಿಕೊಳ್ಳುವ. ಮೊದಲಿಗೆ ಈರುಳ್ಳಿಯನ್ನು ನಿಮಗೆ ಯಾವುದೇ ಶೇಪ್ ಬೇಕೋ ಆ ಶೇಪಲ್ಲಿ ಹೆಚ್ಚಿಕೊಳ್ಬೋದು. ಟೊಮೆಟೊ, ಆಲೂಗಡ್ಡೆ ಎಲ್ಲವನ್ನು ಕೂಡ ಅದೇ ಥರ ಹೆಚ್ಚಿಕೊಳ್ತಾ ಇದ್ದೇನೆ. ಆಲೂಗಡ್ಡೆಯನ್ನು ಕಟ್ ಮಾಡಿ ನೀರಿಗೆ ಹಾಕ್ಕೊಳ್ಬೇಕು, ಇಲ್ಲದಿದ್ದರೆ ಅದು ಕಪ್ಪಾಗ್ತದೆ. ಅದರಲ್ಲಿ ಒಂದು ಪಿಷ್ಟದ ಅಂಶ ಇದೆ, ಅದರಿಂದಾಗಿ ಅದು ಕಪ್ಪಾಗ್ತದೆ. ಹಾಗಾಗಿ ಅದನ್ನು ನೀರಲ್ಲಿ ಹಾಕಿ ಒಮ್ಮೆ ಚೆನ್ನಾಗಿ ತೊಳೆದುಕೊಳ್ಳಿ. ಅದನ್ನು ಬೇಯಿಸ್ಲಿಕ್ಕೆ ಹಾಕುವವರೆಗೆ ಅದು ನೀರಲ್ಲೇ ಇರಲಿ 1-2 ನಿಮಿಷ. ಹಾಗೆಯೇ ಈಗ ಮೊದಲಿಗೆ ಶುಂಠಿ, ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳುವ. ನಾನು ಹಾಗೆಯೇ ಅದನ್ನು ತರಿಯಾಗಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಳ್ತೇನೆ. ಪೇಸ್ಟ್ ಮಾಡಿಕೊಳ್ಳೋದಿಲ್ಲ, ಒಂದು ಸ್ವಲ್ಪ ತರಿಯಾಗಿ ಹುಡಿ ಮಾಡಿಕೊಳ್ತೇನೆ. ನೀವು ಇದನ್ನು ಜಜ್ಜಿ ಕೂಡ ಹಾಕಿಕೊಳ್ಬೋದು, ಹಾಗೆಯೇ ಹೆಚ್ಚಿ ಕೂಡ ಹಾಕಿಕೊಳ್ಬೋದು. ನಿಮಗೆ ಯಾವುದು ಸುಲಭ ಆಗ್ತದೆ ಆ ಥರ ಮಾಡಿಕೊಳ್ಳಿ ಅದನ್ನು. ನಾನಿಲ್ಲಿ ಒಂದು ಸಣ್ಣ ಕುಕ್ಕರ್ ತಗೊಂಡಿದ್ದೇನೆ. ಅದಕ್ಕೆ ಹೆಚ್ಚಿಟ್ಟಂತಹ ಎಲ್ಲವನ್ನು ಕೂಡ, ಅಂದರೆ ಈರುಳ್ಳಿ, ಟೊಮೆಟೊ ಹಾಗೂ ಆಲೂಗಡ್ಡೆ ಇವಿಷ್ಟನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಯಲಿಕ್ಕೆ ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಳ್ತೇನೆ. ನೀವು ಹಾಗೆಯೇ ಬೇಯಿಸ್ಕೊಳ್ಬೋದು. ಕುಕ್ಕರ್ ಇಲ್ಲ ಅಂತಾದರೆ ಓಪನ್ ಒಂದು ಬಾಣಲೆಯಲ್ಲಿ ಕೂಡ ಅದನ್ನು ಬೇಯಿಸಿಕೊಳ್ಬೋದು. ಕುಕ್ಕರಲ್ಲಿ ಹಾಕಿದರೆ ನಮಗೆ ಬೇಗ ಆಗ್ತದೆ. 10-15 ನಿಮಿಷದೊಳಗೆ ನಾವು ಇದನ್ನು ರೆಡಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇದಕ್ಕೆ ಒಂದು 1/4 ಟೀ ಸ್ಪೂನಷ್ಟು ಅರಶಿನ, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಬೇಯಲಿಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಳ್ಳಿ. ಲೆಕ್ಕಕ್ಕಿಂತ ಜಾಸ್ತಿ ಹಾಕಿಕೊಳ್ಬೇಡಿ. ಆಲೂಗಡ್ಡೆ ಮುಳುಗಲಿಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಂಡ್ರೆ ಸಾಕು. ಮೇಲಿಂದ ಎಷ್ಟು ಬಟಾಣಿ ನಿಮಗೆ ಇಷ್ಟ ಇದೆ ಅಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ ಅರ್ಧ kg ಬಟಾಣಿ ಹಾಕ್ಕೊಂಡಿದ್ದೇನೆ. 3/4 kgಯಷ್ಟು ಆಲೂಗಡ್ಡೆ ಅಥವಾ ಬಟಾಟೆ, ಹಾಗೆಯೇ 1/4 kgಯಷ್ಟು ಈರುಳ್ಳಿ. ಅದನ್ನು ಬೇಯಲಿಕ್ಕೆ ಇಟ್ಟು ನಾವಿಲ್ಲಿ ಪೂರಿಗೆ ಏನು ಹಿಟ್ಟು ಬೇಕು ಅದನ್ನು ಕಲಸಿಕೊಳ್ಳುವ. ನಾನಿಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಹಾಗೆಯೇ 3 ಕಪ್ಪಷ್ಟು ಗೋಧಿ ಹುಡಿ ಹಾಕ್ಕೊಂಡಿದ್ದೇನೆ. ನಾನು ಮೈದಾದಲ್ಲಿ ಮಾಡೋದಿಲ್ಲ, ಗೋಧಿ ಹುಡಿಯಲ್ಲೇ ಮಾಡೋದು. ಹಾಗೆ 3 ಕಪ್ಪಿಗೆ 1 ಕಪ್ಪಷ್ಟು ಉಗುರು ಬಿಸಿ ನೀರು. ನಿಮ್ಮ ಕೈ ಬೆರಳು ನೀರಿನೊಳಗೆ ಅದ್ದುವಾಗ ನಿಮ್ಮ ಕೈ ಬೆರಳು ಅದ್ದುವಷ್ಟು ಬಿಸಿ ಇದ್ದರೆ ಸಾಕು. ಅದಕ್ಕೆ ಉಗುರು ಬಿಸಿ ನೀರು ಅಂತೇಳಿ ಹೇಳ್ತೇವೆ. ಅಷ್ಟು ಬಿಸಿ ನೀರನ್ನು ಅದಕ್ಕೆ ನೀವು 3 ಕಪ್ ಹಾಕಿದರೆ ಕರೆಕ್ಟಾಗಿ 1 ಕಪ್ಪಷ್ಟು ನೀರು ಬೇಕಾಗ್ತದೆ. ಅದಕ್ಕೆ 1 ಕಪ್ ನೀರನ್ನು ಅದಕ್ಕೆ ಹಾಕಿಕೊಳ್ಬೋದು. ಅದನ್ನು ಈಗ ಚೆನ್ನಾಗಿ ಮೆತ್ತಗೆ ಹಿಟ್ಟು ಕಲಸಿಕೊಳ್ಳಿ. ಆಲ್ಮೋಸ್ಟ್ ಅದು ಸಾಕಾಗ್ತದೆ. ಸಾಕಾಗಲಿಲ್ಲ ಅಂತಾದರೆ ಸ್ವಲ್ಪವೇ ನೀರು ಸೇರಿಸಿಕೊಂಡು ಅದನ್ನು ಹಿಟ್ಟು ಕಲಸಿಕೊಳ್ಳಿ. ನೀವು ಒಮ್ಮೆ ಹಾಕುವಾಗ ಒಂದೇ ಸತಿಗೆ ಪೂರ ನೀರು ಹಾಕ್ಕೊಳ್ಬೇಡಿ. ಒಂದು 3/4 ಕಪ್ಪಷ್ಟು ನೀರು ಹಾಕ್ಕೊಳ್ಳಿ, ಒಂದು 1/4 ಕಪ್ಪಷ್ಟು ನೀರು ಉಳಿಸ್ಕೊಳ್ಳಿ. ಮತ್ತು ಬೇಕು ಅಂತಾದರೂ ನೋಡಿ ಈ ಥರ ಸ್ವಲ್ಪವೇ ಸೇರಿಸಿಕೊಂಡು, ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಗಟ್ಟಿಯಾಗಿರಲಿ. ಹಾಗೆಂದ್ರೆ ತುಂಬ ಗಟ್ಟಿ ಬೇಡ, ಚಪಾತಿಯಷ್ಟು ಮೆತ್ತಗೆ ಕೂಡ ಬೇಡ. ಹಿಟ್ಟು ಕಲಸಿ ನೀವೆಷ್ಟು ಚೆನ್ನಾಗಿ ನಾದ್ತೀರಿ ಅಷ್ಟು ಚೆನ್ನಾಗಿ ನಿಮ್ಮ ಪೂರಿ ಉಬ್ಬಿ ಬರ್ತದೆ. ಇದನ್ನು ನೋಡಿ, ಒಂದು ಚೂರು ಕೂಡ ಪಾತ್ರೆಯಲ್ಲಿ ಹಿಡಿಯದ ಹಾಗೆ, ಕೈಯಲ್ಲಿ ಕೂಡ ಹಿಡಿಯದ ಹಾಗೆ ನೋಡಿ. ನಾನು ಕೈ ತೊಳಿಲಿಲ್ಲ ಅಥವಾ ಪಾತ್ರೆ ಕೂಡ ತೊಳಿಲಿಲ್ಲ. ನಿಮಗೆ ಫುಲ್ ವೀಡಿಯೋವನ್ನು ಹಾಗೆ ತೋರಿಸ್ತಾ ಇದ್ದೇನೆ, ಆಲ್ಮೋಸ್ಟ್ ಎಡಿಟಿಂಗ್ ಮಾಡದೇನೆ. ನೋಡಿ ಈ ಥರ ಹಿಟ್ಟನ್ನು ರೆಡಿ ಮಾಡಿಕೊಳ್ಳಿ. ಇದನ್ನು ಈಗ ನಿಮ್ಮ ಬಾಜಿ ರೆಡಿ ಆಗೋವರೆಗೆ ಅದನ್ನು ಹಾಗೆ ಮುಚ್ಚಿಡಿ. ಒಂದು 10 ನಿಮಿಷ ಬೇಕಾಗ್ತದೆ. 10 ನಿಮಿಷ ಹಾಗೆಯೇ ಮುಚ್ಚಿಟ್ರೆ ಅದೊಂದು ಸ್ವಲ್ಪ ನೆನೀತದೆ. ಈಗ ದಪ್ಪದಳದ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಒಂದು ಸ್ವಲ್ಪ ಇಂಗು ಇವಿಷ್ಟನ್ನು ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ, ಉದ್ದಿನಬೇಳೆ ಫ್ರೈ ಆದ ನಂತರ ಅದಕ್ಕೆ ಕರಿಬೇವು ಹಾಗೂ ಬ್ಯಾಡಗಿ ಮೆಣಸು ಬೇಕು ಅಂತಾದರೆ ಹಾಕಿಕೊಳ್ಬೋದು. ಇಲ್ಲಾಂತಾದರೆ ಡೈರೆಕ್ಟಾಗಿ ಹಸಿಮೆಣಸು, ನಾವು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಅದನ್ನು ಹಾಕಿಕೊಳ್ಬೋದು. ನಾನು ಅದನ್ನು ಪೂರ್ತಿಯಾಗಿ ಹಾಕಿದೆ, ಯಾಕೆಂದರೆ ನಮ್ಮಲ್ಲಿ ಒಂದು ಸ್ವಲ್ಪ ಖಾರವೇ ಇಷ್ಟ. ಹಾಗಾಗಿ ಖಾರ ಇಷ್ಟ ಇಲ್ಲದವರು ಒಂದು ಸ್ವಲ್ಪ ಕಡಿಮೆ ಹಾಕಿಕೊಳ್ಬೋದು. ಅದು ಸರಿಯಾಗಿ 1 ನಿಮಿಷ ಫ್ರೈ ಆದ ನಂತರ ನಾವೇನು ಬೇಯಿಸಿ ಇಟ್ಕೊಂಡಿದ್ದೇವೆ ಆಲೂಗಡ್ಡೆ ಹಾಗೂ ಬಟಾಣಿ, ಈರುಳ್ಳಿ, ಟೊಮೆಟೊ, ಇದನ್ನು ಆ ಬಾಣಲೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಿಕೊಳ್ಳಿ. ಇದಕ್ಕೆ ಸ್ಮ್ಯಾಶರೇ ಬೇಕು ಅಂತ ಏನಿಲ್ಲ, ಸೌಟಲ್ಲಿ ಕೂಡ ಮಾಡಿಕೊಳ್ಬೋದು, ಸೌಟಿನ ಹಿಂಬದಿಯಿಂದ ಕೂಡ ಮಾಡಿಕೊಳ್ಬೋದು. ನಾನು ಇದಕ್ಕೆ ಕಡಲೆ ಹುಡಿ ಆಗಲಿ ಅಥವಾ ಅಕ್ಕಿ ಹುಡಿ ಆಗಲಿ ಅಂತ ಕೂಡ ಹಾಕೋದಿಲ್ಲ, ಡೈರೆಕ್ಟಾಗಿ ಹೀಗೆ ಸ್ಮ್ಯಾಶ್ ಮಾಡಿ ದಪ್ಪ ಮಾಡಿಕೊಳ್ತೇನೆ. ಅದನ್ನು ನೋಡಿ, ಆಗ ಎಷ್ಟು ತೆಳ್ಳಗೆ ಇತ್ತದು. ಈಗ ಸ್ವಲ್ಪ ಸ್ಮ್ಯಾಶ್ ಮಾಡಿದ ನಂತರ ಅದನ್ನು ಅದರ
ಅಳತೆ ನೋಡಿ, ನಮಗೆ ಎಷ್ಟು ಅಳತೆಯಲ್ಲಿ ಬೇಕೋ ಆ ಅಳತೆಗೆ ಅದೀಗ ರೆಡಿ ಆಯಿತು. ನೋಡಿ ಇಷ್ಟು ಮಂದ ಆಯ್ತು ಇದು. ಇದು ಕುದೀತಾ ಕುದೀತಾ ಇನ್ನೂ ಕೂಡ ಸ್ವಲ್ಪ ಮಂದ ಬರ್ತದೆ. ಮೇಲಿಂದ ಒಂದು ಸ್ವಲ್ಪ ಕಸೂರಿ ಮೇಥಿ ಅಥವಾ ಕೊತ್ತಂಬರಿ ಸೊಪ್ಪು, ಇದರಲ್ಲಿ ಎಲ್ಲ ಕೂಡ ಆಪ್ಷನಲ್, ನಿಮ್ಮ ಹತ್ರ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಮಾಡಿಕೊಳ್ಬೋದು. ಆಲೂಗಡ್ಡೆ ಒಂದು ಬೇಕೇ ಬೇಕು. ಹಾಗೆ ಬಟಾಣಿ ಇಲ್ಲ ಅಂತಾದರೆ ಬಟಾಣಿ ಸ್ಕಿಪ್ ಮಾಡಿ ಕೂಡ ಮಾಡಿಕೊಳ್ಬೋದು. ಇದು ಗ್ರೇವಿ ಥರ ಬರ್ತದೆ ಇದು. ಈಗ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ನಾವೀಗ ಪೂರಿ ಹಿಟ್ಟು ಕಲಸಿ ಇಟ್ಕೊಂಡಿದ್ದೇವೆ, ಅದು ಎಣ್ಣೆ ಬಿಸಿ ಆಗಲಿ. ಅಷ್ಟೊತ್ತಿಗೆ ನೋಡಿ ಇದು 10 ನಿಮಿಷ ಆಯಿತು. ಇದನ್ನು ಪುನಃ ಇನ್ನೊಂದು 2 ನಿಮಿಷ ಅದನ್ನು ಚೆನ್ನಾಗಿ ನಾದಿಕೊಳ್ಳಿ. ನೀವು ನಾದಿದಷ್ಟು ಚೆನ್ನಾಗಿ ನಿಮ್ಮ ಪೂರಿ ಉಬ್ಬಿ ಬರ್ತದೆ. ನೋಡಿ ಒಂದು 2 ನಿಮಿಷ ನಾದಿ, ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟು ದೊಡ್ಡ, ಅಂದರೆ ನಾವು ಆಲ್ಮೋಸ್ಟ್ ನಾನು ಚಪಾತಿಗೆ ಎಷ್ಟು ದೊಡ್ಡ ಉಂಡೆ ಬೇಕು ಅಷ್ಟೇ ದೊಡ್ಡ ಉಂಡೆಗಳನ್ನು ಮಾಡಿಕೊಳ್ತೇನೆ. ನಂತರ ಅದನ್ನು ಮುಚ್ಚಿ ಇಟ್ಕೊಳ್ಳಿ, ಇಲ್ಲದಿದ್ದರೆ ಅದು ಡ್ರೈ ಆಗ್ತದೆ. ಅದನ್ನು ಲಟ್ಟಿಸಿ ಚಪಾತಿಗಿಂತ ಸಣ್ಣ ಹಾಗೆ ಸ್ವಲ್ಪ ದಪ್ಪ ಆ ಅಳತೆಗೆ ಅದನ್ನು ಲಟ್ಟಿಸಿಕೊಂಡು ಎಣ್ಣೆಗೆ ಹಾಕಿ 1 ನಿಮಿಷ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ, ಅದು ಮೇಲೆ ಬರ್ತದೆ. ಮೇಲೆ ಬಂದ ನಂತರ ಅದನ್ನು ಎಣ್ಣೆ ಒಳಗೆ ಪ್ರೆಸ್ ಮಾಡಿ. ಅಷ್ಟೊತ್ತಿಗೆ ನೋಡಿ ಅದು ಹೀಗೆ ಚೆನ್ನಾಗಿ ಉಬ್ಬಿ ಬರ್ತದೆ. ಅಥವಾ ಅದರ ಮೇಲೆ ಎಣ್ಣೆಯನ್ನು ಹುಯ್ಯೋದ್ರಿಂದ ಕೂಡ ಬರ್ತದೆ. ಆದರೆ ಅದು ಎಂತ ಆಗ್ತದೆ ಅಂದರೆ ಕೆಲವು ಸತಿ ಮಕ್ಕಳೆಲ್ಲ ಹತ್ತಿರ ಇದ್ದರೆ, ಎಲ್ಲಿಯಾದರೂ ರಟ್ಟಿದರೆ ಸಣ್ಣ ಮಕ್ಕಳನ್ನು ಕೂಡ ನಾವು ಹೆಂಗಸರು ಮಕ್ಕಳನ್ನು ನೋಡಿಕೊಂಡೇ ನಾವು ಮಾಡಬೇಕಾಗ್ತದೆ. ಹಾಗಾಗಿ ನೋಡಿ ಈ ಥರ ಮುಳುಗಿಸೋದ್ರಿಂದ ಆರಾಮವಾಗಿ ಅದು ಮೇಲೆ ಬರ್ತದೆ. ಈ ಥರ ಪೂರಿ ಬಾಜಿಯನ್ನು ಸಣ್ಣ ಅಂದರೆ ಕಲಿತು ಕೆಲಸದಲ್ಲಿ ಸೇರಿದಂತಹ ಮಕ್ಕಳು PGಯಲ್ಲಿ ಇರ್ತಾರೆ, ಅವರು ರೂಮ್ ಮಾಡ್ತಾರೆ, ಅಂಥವರಿಗೆಲ್ಲ ಮಾಡಲಿಕ್ಕೆ ಸುಲಭ ಇದು. ಹಾಗೆಯೇ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಕೂಡ ಬಂದು ಟೈಮ್ ಇರೋದಿಲ್ಲ ಸಾಯಂಕಾಲ ಮಾಡುವಷ್ಟು, ಅಷ್ಟೊತ್ತಿಗೆ ಇದನ್ನೆಲ್ಲ ಒಂದು ಅರ್ಧ ಗಂಟೆ ಒಳಗೆ ರೆಡಿ ಮಾಡಿಕೊಳ್ಬೋದು. ಅಂತಹ ಒಂದು ರೆಸಿಪಿಯನ್ನು ಹಾಕ್ತಾಯಿದ್ವಿ. ನಮ್ಮ ಚಾನಲಲ್ಲಿ ಇಂತಹ ತುಂಬ ರೆಸಿಪಿಗಳಿವೆ, ಅದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹೊಸದಾಗಿ ಅಡಿಗೆ ಕಲಿಯೋವರಿಗೆ ಅಂದರೆ ಬಿಗಿನರ್ಸಿಗೆ ಅವರಿಗೆ ಕೂಡ ಇಂಥ ರೆಸಿಪಿಗಳು ತುಂಬ ಹೆಲ್ಪ್ ಆಗ್ತದೆ ಅಂತ ರಿಕ್ವೆಸ್ಟ್ನ ಮೇರೆಗೆ ನಾನು ಇದನ್ನು ಇವತ್ತು ಹಾಕ್ತಾ ಇರೋದು. ನೋಡಿ ಈ ಥರ ಎಲ್ಲ ಪೂರಿಗಳನ್ನು ಕೂಡ ಇದೇ ಥರ ಹುರಿದುಕೊಳ್ಳು. ಈ ಥರ ನೀವು ಅದನ್ನು ನಾದಿ ಪೂರಿ ಮಾಡೋದ್ರಿಂದಾಗಿ ಜಾಸ್ತಿ ಎಣ್ಣೆ ಕೂಡ ಎಳೆದುಕೊಳ್ಳೋದಿಲ್ಲ. ಅದು ನಮ್ಮ ಪೂರಿ ಬಾಜಿ ರೆಡಿ ಆಯಿತು. ಪೂರಿ ಹಾಕೋ ಮೊದಲು ನೋಡಿ ಅದರ ಥಿಕ್ನೆಸ್ ನೋಡಿ, ಅಷ್ಟು ದಪ್ಪ ಇದ್ದರೆ ಪೂರಿ ಚೆನ್ನಾಗಿ ಉಬ್ಬಿ ಬರ್ತದೆ. ಹಾಗೆ ನೀವು ತುಂಬ ತೆಳ್ಳಗೆ ಮಾಡಿದರೆ ಪೂರಿ ಫ್ಲ್ಯಾಟಾಗಿಯೇ ಉಳಿತದೆ, ಉಬ್ಬದೇ ಇರುವ ಚಾನ್ಸಸ್ ಕೂಡ ಇರ್ತದೆ. ಒಂದು ಸ್ವಲ್ಪ ದಪ್ಪ ಇಟ್ಕೊಳ್ಳೋದ್ರಿಂದ ಪೂರಿ ಚೆನ್ನಾಗಿ ಉಬ್ಬಿ ಬರ್ತದೆ ಅದು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ. ಹೇಗಾಯಿತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.